ತುಳುವೇಶ್ವರ ದೇವಸ್ಥಾನ ಪ್ರಕೃತಿಯ ಮಡಿಲಲ್ಲಿ ಚಾಚಿಕೊಂಡಿರುವ ಈ ಶಿವನ ದೇವಸ್ಥಾನ ನೋಡಲಿಕ್ಕೆ ಒಂದು ಸುಂದರ ಸದೃಶ್ಯ. ಹಾಗೆ ಇದು ತುಂಬ ಸ್ಪೆಷಲ್ ದೇವಸ್ಥಾನ. ಯಾಕಂದರೆ ಈ ತುಳುವೇಶ್ವರ ದೇವಸ್ಥಾನ ಇದೆಯಲ್ಲ, ಇದು ತುಳುನಾಡಿನ ಏಕೈಕ ತುಳುವೇಶ್ವರ ದೇವಾಲಯ. ಶಿವ ಶಿವ ಶಂಕರ ಹರ ಹರ ಶಂಕರ ಜಯ ಜಯ ಶಂಕರ ದಿಗಿರಾರ ಪ್ರಿಯ ತಾಂಡವ ಶಂಕರ ಪ್ರಕಟ ಶುಭಂಕರ ಪ್ರಳಯ ಭಯಂಕರ ದಿಗಿರಾರ. ಓಂ ಪರಮೇಶ್ವರ ಪರ ಓಂ ನಿಖಿಲೇಶ್ವರ ಹರ ಓಂ ಜೀವೇಶ್ವರೇಶ್ವರ ಕನರಾರ. ಓಂ ಮಂತ್ರೇಶ್ವರ ಸ್ವರ ಓಂ ಯಂತ್ರೇಶ್ವರ ಸ್ಥಿರ ಓಂ ತಂತ್ರೇಶ್ವರ ವರ ನಾವೇರ. ಶಿವ ಶಿವ ಶಂಕರ ಹರ ಹರ ಶಂಕರ ಜಯ ಜಯ ಶಂಕರ ದಿಗಿರಾರ ಪ್ರಿಯ ತಾಂಡವ ಶಂಕರ ಪ್ರಕಟ ಶುಭಂಕರ ಪ್ರಳಯ ಭಯಂಕರ ದಿಗಿರಾರ. ವೆಲ್ಕಮ್ ಟು ಸಣ್ಣ ಸುದ್ದಿ. ಹಾಗೆ ಈ ದೇವಸ್ಥಾನ ಕುಂದಾಪುರ ತಾಲೂಕು ಬಸರೂರು ಗ್ರಾಮದಲ್ಲಿದೆ. ಈ ಬಸರೂರು ಊರಿದೆಯಲ್ಲ, ಇದು ಮೊದಲೆಲ್ಲ ಹೊಸಪುರ ಅಂತ ಕರಿತಾ ಇದ್ರು. ಮತ್ತು ಈ ಜಾಗ ರಾಜರ ಆಡಳಿತದಲ್ಲಿ ಇದು ಕ್ಯಾಪಿಟಲ್ ಸಿಟಿ ಆಗಿತ್ತು. ಮತ್ತು ಇಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರು ಕೂಡ ಬಂದಿರುವ ದಾಖಲೆ ಕೂಡ ಇದೆ. ಈ ತುಳುವೇಶ್ವರ ದೇವಸ್ಥಾನದ ಇತಿಹಾಸ ನೋಡೋದಾದರೆ, ಈ ದೇವಸ್ಥಾನ ತುಂಬ ಪುರಾತನವಾದ ದೇವಸ್ಥಾನ. ದೇವಸ್ಥಾನದ ಅವಶೇಷಗಳ ಪ್ರಕಾರ ಇದೊಂದು 15ನೇ ಶತಮಾನದ ದೇವಸ್ಥಾನ. ಆದರೆ ಈ ದೇವಸ್ಥಾನದ ಮೂಲ ಬಂದು 5ನೇ ಶತಮಾನದ್ದು. ಇದಕ್ಕೆ ಸಾಕ್ಷಿಯಾಗುವಂತೆ ಅಲ್ಲೇ ಪಕ್ಕದಲ್ಲಿರುವ ಮಾಲಿಂಗೇಶ್ವರ ದೇವಸ್ಥಾನದ ಹತ್ತಿರ ಸಿಕ್ಕಿರುವ ಹಲವು ಕಲ್ಲಿನ ಶಾಸನಗಳು. ಇಲ್ಲಿನ ದೇವಸ್ಥಾನಕ್ಕೆ ಬರುವ ಭಕ್ತರಿಗೆ ಶಿವನು ಈ ಆಲದ ಮರದ ಮಧ್ಯದಿಂದಲೇ ದರ್ಶನ ನೀಡುತ್ತಾನೆ. ಹಾಗೆ ಈ ಆಲದ ಮರವೇ ದೇವರಿಗೆ ಗರ್ಭಗುಡಿ. ಮತ್ತು ಈ ಆಲದ ಮರ ನೋಡೋಕೋದ್ರೆ ಇದು ಸುಮಾರು 250 ವರ್ಷ ಹಳೆಯ ಮರ. ಹಾಗೆ ಈ ಶಿವಲಿಂಗವು ಮರದ ಮಧ್ಯವಿರುವುದರಿಂದ ಈ ಗರ್ಭಗುಡಿಗೆ ಒಮ್ಮೆ ಒಬ್ಬ ವ್ಯಕ್ತಿ ಮಾತ್ರ ಹೋಗ್ಬೋದು. ಹಾಗೆ ಒಟ್ಟು ಒಂದು 3 ಜನ ಮಾತ್ರ ಈ ಗರ್ಭಗುಡಿ ಒಳಗೆ ನಿಲ್ಬೋದು. ಈ ಶಿವಲಿಂಗವು ಎಷ್ಟು ಪುರಾತನ ಅಂತ ನೋಡೋಕ್ಕೋದ್ರೆ ಇದು ಸುಮಾರು 1000 ವರ್ಷ ಹಳೆಯ ಶಿವಲಿಂಗ. ಹಾಗೆ ಇಲ್ಲಿನ ದೇವರ ಪವಾಡವನ್ನು ನೋಡೋಕ್ಕೋದ್ರೆ ಈ ಆಲದ ಮರ ಇದೆಯಲ್ಲ, ಇದು 250 ವರ್ಷ ಹಳೆಯ ಆಲದ ಮರ. ಈ ಮರದ ನಡುವೆ ಇರುವ ಶಿವಲಿಂಗ ಇಲ್ಲಿ ತನಕ ಒಂದು ಚೂರು ಈ ಮರದಿಂದ ಹಾನಿಯಾಗಲಿಲ್ಲ. ಮತ್ತು ಈ ದೇವಸ್ಥಾನದ ಕಟ್ಟಡ ಇದೆಯಲ್ಲ, ಇದು ಪೂರಾ ಬಿದ್ದು ಹೋಗಿದ್ದರಿಂದ ಈ ದೇವಸ್ಥಾನವನ್ನು ಪುನರ್ ನಿರ್ಮಿಸುವ ನಿಟ್ಟಿನಲ್ಲಿ ದೇವರ ಹತ್ರ ಪ್ರಶ್ನೆ ಕೇಳಿದ್ದಾರೆ. ಆವಾಗ ಈ ದೇವಸ್ಥಾನವನ್ನು ಮುಂದೊಂದು ದಿನ ಒಬ್ಬ ಯೋಗಿಯ ಕೈಯಲ್ಲಿ ಪುನರ್ ನಿರ್ಮಿಸುವುದಂತ ಉತ್ತರ ಸಿಕ್ಕಿತ್ತಂತೆ. ಇದಕ್ಕೋಸ್ಕರನೇ ಇನ್ನೂ ಈ ದೇವಾಲಯ ಇನ್ನೂ ಹಳೆ ಕಟ್ಟಡದಲ್ಲೇ ಇದೆ. ಮತ್ತು ಈ ದೇಗುಲದ ಇತಿಹಾಸವನ್ನು ನೋಡೋಕೋದ್ರೆ ಮೊದಲೇ ಹೇಳಿದಾಗೆ ಇದು 5-6 ಶತಮಾನದಲ್ಲಿ ತುಳುವ ರಾಜವಂಶಸ್ಥರು ಈ ದೇವಾಲಯವನ್ನು ನಿರ್ಮಿಸಿ ಮತ್ತು ಪೂಜಿಸ್ತಿದ್ರು. ಹಾಗೆ ನಂತರದ ಕಾಲಘಟ್ಟದಲ್ಲಿ ಅಲೂಪ ರಾಜವಂಶಸ್ಥರು, ಹಾಗೆ ಪಶುಪಟ ರಾಜವಂಶಸ್ಥರು, ಹಾಗೆ ಕೊನೆಯಲ್ಲಿ ನಾಥ ರಾಜ ಮನೆತನದವರು ಈ ದೇವರನ್ನು ಆರಾಧಿಸ್ತಿದ್ರು. ಈ ದೇವಸ್ಥಾನಕ್ಕೆ ಒಮ್ಮೆ ಎಲ್ಲರೂ ಮರಿದಿನೇ ಭೇಟಿ ಕೊಟ್ಟು ಶಿವನ ದರ್ಶನ ಪಡ್ಕೊಂಡೋಗಿ. ಹಾಗೆ ಇನ್ನಷ್ಟು ಮಾಹಿತಿಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.